ಒಂದು ಕಾಲದಲ್ಲಿ ಹಚ್ಚ ಹಸಿರಿನ ಬೆಟ್ಟಗಳಿಂದ ಆವೃತವಾದ ಒಂದು ಪುಟ್ಟ ಹಳ್ಳಿಯಲ್ಲಿ ರಾಜು ಎಂಬ ಕುತೂಹಲಕಾರಿ ಪುಟ್ಟ ಹುಡುಗ ವಾಸಿಸುತ್ತಿದ್ದ. ರಾಜುಗೆ ಸಾಹಸಗಳು ತುಂಬಾ ಇಷ್ಟ ಮತ್ತು ಪ್ರತಿ ಸಂಜೆ ಅವನು ಹತ್ತಿರದ ಕಾಡಿಗೆ ಅದರ ರಹಸ್ಯಗಳನ್ನು ಅನ್ವೇಷಿಸಲು ಅಲೆದಾಡುತ್ತಿದ್ದ. ಒಂದು ದಿನ ರಾಜು ಮೊದಲಿಗಿಂತ ಹೆಚ್ಚು ಆಳವಾಗಿ ಕಾಡಿಗೆ ಹೋದ ಮತ್ತು ಅವನು ಗೊತ್ತಾ, ಅವನು ಮರದ ಕೊಂಬೆಯ ಮೇಲೆ ಕುಳಿತಿದ್ದ ಒಂದು ಸುಂದರವಾದ ಚಿನ್ನದ ಹಕ್ಕಿಯನ್ನು ಕಂಡುಕೊಂಡ. ಅದರ ಗರಿಗಳು ಸೂರ್ಯ ಬೆಳಕಿನಂತೆ ಮಿಂಚುತ್ತಿದ್ದವು ಮತ್ತು ಅದರ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಮಿಂಚುತ್ತಿದ್ದವು. ಮಂತ್ರಮುಗ್ಧನಾದ ರಾಜು ನಿಧಾನವಾಗಿ ಹಕ್ಕಿಯ ಬಳಿಗೆ ಹೋದ. ಅವನ ಆಶ್ಚರ್ಯಕ್ಕೆ ಹಕ್ಕಿ ಮಧುರವಾದ ಕಬ್ಬನಿಯಲ್ಲಿ ಮಾತನಾಡಿತು. ನಮಸ್ಕಾರ ಪ್ರಿಯ ಮಗುವೆ, ನಾನು ಚಿನ್ನದ ಹಕ್ಕಿ. ನಾನು ಶುದ್ಧ ಹತ್ತಿಯದ ಯಾರಾದರೂ ನನ್ನನ್ನು ಹುಡುಕಲು ಕಾಯ್ದುತ್ತಿದ್ದೆ. ರಾಜು ಆಶ್ಚರ್ಯಚಕಿತನಾಗಿ, ನೀವು ನನಗಾಗಿ ಈಕೆ ಕಾಯ್ದುತ್ತಿದ್ದೀರಿ ಎಂದು ಕೇಳಿದ. ಚಿನ್ನದ ಹಕ್ಕಿ ಉತ್ತರಿಸಿತು, ನನ್ನ ಬಳಿ ನಿಮಗಾಗಿ ಒಂದು ವಿಶೇಷ ಉಡುಗೊರೆ ಇದೆ. ನೀವು ಯಾವಾಗಲೂ ದಯೆ ತೋರುತ್ತೇನೆ ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತೇನೆ ಎಂದು ಭರವಸೆ ನೀಡಿದರೆ ನಾನು ನಿಮಗೆ 3 ಆಸೆಗಳನ್ನು ನೀಡುತ್ತೇನೆ. ರಾಜುವಿನ ಕಣ್ಣುಗಳು ಉತ್ಸಾಹದಿಂದ ಅಗಲವಾದವು. ಅವನ ಮೊದಲ ಆಸೆ, ನನ್ನ ಕುಟುಂಬಕ್ಕೆ ಯಾವಾಗಲೂ ತಿನ್ನಲು ಸಾಕಷ್ಟು ಆಹಾರ ಸಿಗಬೇಕೆಂದು ನಾನು ಬಯಸುತ್ತೇನೆ. ಚಿನ್ನದ ಹಕ್ಕಿ ತನ್ನ ರೆಕ್ಕೆಗಳನ್ನು ಬೀಸಿ, ನಿನ್ನ ಆಸೆ ಈಡೇರಿದೆ ಎಂದಿತು. ಅವನ ಎರಡನೇ ಆಸೆಗಾಗಿ, ರಾಜು, ನನ್ನ ಹಳ್ಳಿಯಲ್ಲಿರುವ ಎಲ್ಲ ಮಕ್ಕಳು ಸಂತೋಷ ಮತ್ತು ಆರೋಗ್ಯವಾಗಿರಬೇಕೆಂದು ನಾನು ಬಯಸುತ್ತೇನೆ ಎಂದ. ಮತ್ತೊಮ್ಮೆ ಚಿನ್ನದ ಹಕ್ಕಿ ತನ್ನ ರೆಕ್ಕೆಗಳನ್ನು ಬೀಸಿ, ನಿನ್ನ ಆಸೆ ಈಡೇರಿದೆ ಎಂದು ಭರವಸೆ ನೀಡಿತು. ಕೊನೆಯದಾಗಿ ರಾಜು ತನ್ನ ಕೊನೆಯ ಆಸೆಯ ಬಗ್ಗೆ ಯೋಚಿಸಿದ. ಸಾಕಷ್ಟು ಯೋಚಿಸಿದ ನಂತರ ಅವನು, ಇತರಿಗೆ ಸಹಾಯ ಮಾಡುವಲ್ಲಿ ನಾನು ಯಾವಾಗಲೂ ಸಂತೋಷವನ್ನು ಕಾಣಬೇಕೆಂದು ನಾನು ಬಯಸುತ್ತೇನೆ ಎಂದ. ಚಿನ್ನದ ಹಕ್ಕಿ ಪ್ರೀತಿಯಿಂದ ನಗುತ್ತಾ, ನೀವು ಬುದ್ಧಿವಂತಿಕೆಯಿಂದ ಆರಿಸಿದ್ದೀರಿ, ನಿಮ್ಮ ಹೃದಯ ನಿಜವಾಗಿಯೂ ಶುದ್ಧವಾಗಿದೆ ಎಂದಿತು. ತನ್ನ ರೆಕ್ಕೆಗಳ ಕೊನೆಯ ಬಿಸುವಿಕೆಯರೊಂದಿಗೆ ಚಿನ್ನದ ಹಕ್ಕಿ ಆಕಾಶದಲ್ಲಿ ಕಣ್ಮರೆಯಾಯಿತು. ರಾಜು ಸಂತೋಷ ಮತ್ತು ಕೃತಜ್ಞತೆಯಿಂದ ತುಂಬಿದ ಹೃದಯದಿಂದ ಮನೆಗೆ ಮರಳಿದ. ಆ ದಿನದಿಂದ ರಾಜುವಿನ ಹಳ್ಳಿ ಸಮುದ್ರವಾಯಿತು. ಅವರ ಕುಟುಂಬ ಮತ್ತೆ ಎಂದಿಗೂ ಹಸಿವಿನಿಂದ ಇರಲಿಲ್ಲ. ಎಲ್ಲ ಮಕ್ಕಳು ಸಂತೋಷ ಮತ್ತು ಆರೋಗ್ಯವಾಗಿದ್ದರು ಮತ್ತು ರಾಜು ತನ್ನ ಸುತ್ತಲಿನವರಿಗೆ ಸಹಾಯ ಮಾಡುವಲ್ಲಿ ಅಪಾರ ಸಂತೋಷವನ್ನು ಕಂಡುಕೊಂಡರು. ಹಂಗೆ ರಾಜು ದಯೆ ಮತ್ತು ಕೂದಾರಿದ ನಿಜವಾದ ಮ್ಯಾಜಿಕ್ ಅನ್ನು ಕಲಿತನು. ಅವನು ತನ್ನ ಜೀವನದುದ್ದಕ್ಕೂ ಜೊತೆಯಲ್ಲಿಟ್ಟುಕೊಂಡ. ಮುಕ್ತಾಯ.